ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಪಂಚಿನ ಮೆರವಣಿಗೆಯನ್ನ ರೈತರು ನಡೆಸಿದ್ದಾರೆ. ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆಯನ್ನ ಮಾಡಲಾಗಿದ್ದು, ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಹರಿಸಬಾರದು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಒಟ್ಟಾರೆಯಾಗಿ ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಪಂಚಿನ ಮೆರವಣಿಗೆ ಮಾಡುವ ಮೂಲಕ ರೈತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಗಿದ್ದು, ರಾಜ್ಯ ಸರ್ಕಾರ ರೈತರ ಹಿತ ಕಾಪಾಡುವಲ್ಲಿ ವಿಫಲವಾಗಿದೆ ಅಂತ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಹರಿಸಬಾರದು ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಒಟ್ಟಾರೆಯಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ. ಕರ್ನಾಟಕದ ರೈತರ ಪರವಾಗಿ ಮಲಗಿರುವಂತಹ ನಮ್ಮ ಅಣ್ಣ ತಮ್ಮಂದಿರು ರೈತರು ಕಾವೇರಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಎಲ್ಲಾ ಸರ್ಕಾರ, ಇಲ್ಲಿವರೆಗೆ ಬಂದಿರುವಂತಹ ಎಲ್ಲಾ ಸರ್ಕಾರ ಕರ್ನಾಟಕದ ಹಿತ ಕಾಪಾಡೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಇವತ್ತು ನ್ಯಾಯಮಂಡಳಿ ಕೊಟ್ಟಿರುವಂತ ಬಹಳಷ್ಟು ವಿಚಾರಗಳನ್ನ ಅಧ್ಯಯನ ಮಾಡೋಕ್ಕೆ ಒಂದು ತಂಡ ಇಲ್ಲ. ಮುಖ್ಯಮಂತ್ರಿ ನಿನ್ನೆ ತನಕ ಹೇಳ್ತಿದ್ರು ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡ್ಲಿ ಅಂತ. ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಹೇಳಿದೆ ಒಪ್ಪಿಗೆ ಅವಶ್ಯಕತೆ ಇಲ್ಲ ಅಂತ. ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೇನೆ ನ್ಯಾಯಾಂಗದ ಸಂಬಂಧಪಟ್ಟಂತ ವಿಚಾರ ಗೊತ್ತಿಲ್ಲದೆ ಬಹಳ ಅಜ್ಞಾನದಲ್ಲಿರುವಂತದ್ದು. ಈ ಅಜ್ಞಾನದಲ್ಲಿರುವಂತಹ ವ್ಯಕ್ತಿಗಳು ಮುಖ್ಯಮಂತ್ರಿ, ಈ ಅಜ್ಞಾನದಲ್ಲಿರುವಂತ ನಮ್ಮ ಜಿಲ್ಲಾ ಶಾಸಕರು, ಜನಪ್ರತಿನಿಧಿ, ಇವರಿಂದ ನಾವು ನ್ಯಾಯ ಪಡ್ಕೊಳಕ್ಕಾಯ್ತಿಲ್ಲ. ಜನ ಬೀದಿಗೆ ಬರಬೇಕು ಅನ್ನೋ ಒತ್ತಾಯ. ಹಾಗೇನೆ ಬೆಂಗಳೂರಿನ, ಮೈಸೂರಿನ ನಾಗರಿಕರಿಗೆ ವಿನಂತಿ ಮಾಡ್ತೀನಿ, ನಮ್ಮ ಅಣ್ಣ ತಮ್ಮಂದ್ರು ನೀವು ನಮ್ಮ ರಾಜ್ಯ ಸರ್ಕಾರ ನಮ್ಗೆ ನೀರಿಲ್ಲ ಅಂತ ಹೇಳ್ಬಿಟ್ಟೈತೆ, ನಾವ್ ಎದೆ ಮೇಲೆ ಕಲ್ಲು ಹಾಕೊಂಡಿದೀವಿ, ನಿಮಗೆ ನೀರಿಟ್ಟಿದ್ರಲ್ಲ